ಈ ವಿಡಿಯೋದಲ್ಲಿ ಅಭ್ಯಾಸ 1.3ರ ಕೊನೆಯ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಪ್ರಶ್ನೆ 8. 7ನೇ 5 ಮತ್ತು 11ನೇ 9 ಈ ಭಾಗಲಬ್ಧ ಸಂಖ್ಯೆಗಳ ನಡುವಿನ 3 ಅಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಹೇಗಿರಬೇಕು? ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅವು ಅಂತ್ಯರಹಿತ ಆಗಿರಬೇಕು ಮತ್ತು ಆವರ್ತರಹಿತ ಕೂಡ ಆಗಿರಬೇಕು. 7ನೇ 5 ಮತ್ತು 11ನೇ 9ರ ನಡುವಿನ ಅಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವ ಮೊದಲು ಅವೆರಡರ ದಶಮಾಂಶ ರೂಪವನ್ನು ನೋಡೋಣ. 7ನೇ 5ರ ದಶಮಾಂಶ ರೂಪ 0.714285. ಇದರಲ್ಲಿ 714285 ಪುನರಾವರ್ತನೆ ಆಗುತ್ತೆ. ಹಾಗೆ 11ನೇ 9 ದಶಮಾಂಶ ರೂಪ 0.8181 ಅಂದರೆ 81 ಪುನರಾವರ್ತನೆ ಆಗುತ್ತೆ. ನಾವೀಗ ಕಂಡುಹಿಡಿಬೇಕಾಗಿರೋದು ಇವೆರಡರ ನಡುವಿನ ಅಭಾಗಲಬ್ಧ ಸಂಖ್ಯೆಗಳನ್ನು, ಅಂದರೆ 0.71 ಹಾಗೂ 0.81 ಇವುಗಳ ನಡುವಿನ. ಇದರಲ್ಲಿ ನಾವು ಗಮನದಲ್ಲಿಟ್ಕೊಳ್ಬೇಕು, ಇವು ಯಾವುದು ರಿಪೀಟ್ ಆಗಬಾರ್ದು ಮತ್ತು ಎಂಡ್ ಕೂಡ ಆಗಬಾರ್ದು, ಆ ಥರದ್ದು ಬರಿಬೇಕು. ಈ ಸಂಖ್ಯೆಗಳನ್ನು ನೋಡಿ, 0.72 702 7002 70002 ಈ ರೀತಿ ಸೋವಾನ್. ಅಂದರೆ ಇದರಲ್ಲಿ ಎಂಡ್ ಕೂಡ ಆಗಿಲ್ಲ ಆ ದಶಮಾಂಶ ರೂಪ, ಹಾಗೂ ಯಾವುದೇ ಒಂದು ರಿಪೀಟ್ ಕೂಡ ಆಗಿಲ್ಲ. ಸೊ ಇದು ಅಭಾಗಲಬ್ಧ ಸಂಖ್ಯೆ. ಅದೇ ರೀತಿ ಕೆಳಗಿನ ಉದಾಹರಣೆ 0.750 7500 75000 ಸೋವಾನ್. ಇದರಲ್ಲೂ ಕೂಡ ಹಾಗೆ ಇನ್ನೊಂದು 0.80 800 8000 ಸೋವಾನ್. ಇವೆಲ್ಲ ಕೂಡ ಅಭಾಗಲಬ್ಧ ಸಂಖ್ಯೆಗಳೇ ಆಗಿವೆ. ಅದು 7ನೇ 5 ಹಾಗೂ 11ನೇ 9ರ ನಡುವಿನ ಅಭಾಗಲಬ್ಧ ಸಂಖ್ಯೆಗಳು. ಪ್ರಶ್ನೆ 9. ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿ. ಇಲ್ಲಿ ಕೆಲವು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಅವು ಭಾಗಲಬ್ಧನೋ ಅಥವಾ ಅಭಾಗಲಬ್ಧನೋ ಅಂತ ನಾವು ಹೇಳಬೇಕು. ಪ್ರಶ್ನೆ 1. ವರ್ಗಮೂಲ 23. ವರ್ಗಮೂಲ 23ರ ದಶಮಾಂಶ ರೂಪ 4.9583152331 ಹೀಗೆ ಸೋವಾನ್. ಇದನ್ನು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ, ಇದು ಅಂತ್ಯರಹಿತವಾಗಿದೆ, ಅಂದರೆ ಎಂಡ್ ಆಗೋದೇ ಇಲ್ಲ. ಹಾಗೆ ಆವರ್ತರಹಿತ ಕೂಡ ಆಗಿದೆ, ಅಂದರೆ ಯಾವುದೇ ಗುಂಪು ರಿಪೀಟ್ ಕೂಡ ಆಗ್ತಾ ಇಲ್ಲ. ಸೊ ವರ್ಗಮೂಲ 23 ಇದು ಅಭಾಗಲಬ್ಧ ಸಂಖ್ಯೆ. ಈ ರೀತಿ ವರ್ಗಮೂಲ ಇರುತ್ತಲ್ಲ, ವರ್ಗಮೂಲ 23, ವರ್ಗಮೂಲ 25, ವರ್ಗಮೂಲ 8 ಈ ರೀತಿ, ಅದು ಭಾಗಲಬ್ಧ ಸಂಖ್ಯೆನೋ ಅಥವಾ ಅಭಾಗಲಬ್ಧ ಸಂಖ್ಯೆನೋ ಅಂತ ಕಂಡುಹಿಡಿಯೋದು ಈಸಿ. ಈ ವರ್ಗಮೂಲದ ಒಳಗಡೆ ಇರುತ್ತೆ ಅಲ್ಲ ಸಂಖ್ಯೆ, ಅದು ವರ್ಗ ಸಂಖ್ಯೆ ಆಗಿದ್ದರೆ ಅಂದರೆ 1, 4, 16, 25, 36 ಈ ರೀತಿ ಇದ್ದರೆ ಅದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಯಾಕೆ ಅಂದರೆ ಅದನ್ನ ವರ್ಗಮೂಲ ಮಾಡಿದಾಗ ಒಂದು ಪರ್ಫೆಕ್ಟ್ ಸಂಖ್ಯೆನೇ ಬರುತ್ತೆ, 2, 4, 3 ಈ ರೀತಿ. ಅದೇ ವರ್ಗ ಸಂಖ್ಯೆ ಬಿಟ್ಟು ಬೇರೆ ಯಾವುದೇ ಸಂಖ್ಯೆ ಆ ವರ್ಗಮೂಲದ ಒಳಗಡೆ ಇದ್ದರೂ ಕೂಡ ಅದು ಅಭಾಗಲಬ್ಧ ಸಂಖ್ಯೆ ಆಗುತ್ತೆ. ಉದಾಹರಣೆ ಈಗ ನಾವು ಮಾಡಿದ್ರಲ್ಲ, ವರ್ಗಮೂಲ 23, ವರ್ಗಮೂಲ 8 ಈ ರೀತಿ. ಎರಡನೇ ಪ್ರಶ್ನೆ, ವರ್ಗಮೂಲ 225. ಈ ರೀತಿ ಸಂಖ್ಯೆಗಳಿದ್ದರೆ ಏನು ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೇನೆ. ಈ 225 ಇದೆಯಲ್ಲ, ಅದು ವರ್ಗ ಸಂಖ್ಯೆ ಆಗಿದ್ದರೆ ವರ್ಗಮೂಲ 225 ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಅದೇ 225 ವರ್ಗ ಸಂಖ್ಯೆ ಅಲ್ಲ ಅಂದರೆ ಅಭಾಗಲಬ್ಧ ಸಂಖ್ಯೆ ಆಗುತ್ತೆ. ಆದರೆ ನಮಗೆ ಗೊತ್ತಿದೆ ಅಲ್ವಾ, 225 ಇದು 15ರ ವರ್ಗ, 15 × 15 ಬರಬ್ಬರ್ 225. ಸೊ ಈ ವರ್ಗಮೂಲ 225 ಬರಬ್ಬರ್ ಏನಾಗುತ್ತೆ, 15. 15 ಒಂದು ಭಾಗಲಬ್ಧ ಸಂಖ್ಯೆ. ಹಾಗಾಗಿ ವರ್ಗಮೂಲ 225 ಇದು ಭಾಗಲಬ್ಧ ಸಂಖ್ಯೆ. ಮೂರನೇ ಪ್ರಶ್ನೆ, 0.3796 ಈ ದಶಮಾಂಶ ರೂಪ ಅಂತ್ಯಗೊಂಡಿದೆ, ಎಂಡ್ ಆಗಿದೆ. ಅಂತ್ಯಗೊಳ್ಳುವ ಎಲ್ಲ ದಶಮಾಂಶ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳೇ ಆಗಿದೆ. ಸೊ 0.3796 ಇದು ಭಾಗಲಬ್ಧ ಸಂಖ್ಯೆ. ನಾಲ್ಕನೇ ಪ್ರಶ್ನೆ ನೋಡೋಣ. 7.478 ಸೋವಾನ್. ಇದರಲ್ಲಿ 478 ಇದೆಯಲ್ಲ, ಇದು ರಿಪೀಟ್ ಆಗ್ತಾ ಇದೆ. ಇದು ಅಂತ್ಯಗೊಂಡಿಲ್ಲ, ಆದರೆ ರಿಪೀಟ್ ಆಗ್ತಾ ಇದೆ. ರಿಪೀಟ್ ಆಗ್ತಾ ಇದೆ ಅಂದರೆ ಅದು ಭಾಗಲಬ್ಧ ಸಂಖ್ಯೆಯಲ್ಲೇ ಆಗುತ್ತೆ. ಸೊ 7.478 ಸೋವಾನ್ ಇದು ಭಾಗಲಬ್ಧ ಸಂಖ್ಯೆಯಾಗಿದೆ. ಐದನೆಯ ಹಾಗೂ ಕೊನೆಯ ಪ್ರಶ್ನೆ, 1.101 001 0001 00001 ಸೋವಾನ್.
ಈ ದಶಮಾಂಶ ರೂಪವನ್ನು ಗಮನಿಸಿದಾಗ ನಮಗೆ ಗೊತ್ತಾಗತ್ತೆ ಇದು ಅಂತ್ಯರಹಿತ ಅಂದರೆ ಎಂಡ್ ಆಗಿಲ್ಲ. ಹಾಗೆ ಯಾವುದೇ ಗುಂಪು ರಿಪೀಟ್ ಕೂಡ ಆಗಿಲ್ಲ ಅಂದರೆ ಆವರ್ತರಹಿತ ಕೂಡ ಆಗಿದೆ. ಅಂತ್ಯರಹಿತ ಮತ್ತು ಆವರ್ತರಹಿತ ಇದೆರಡೂ ಆಗಿದೆ. ಸೊ ಇದು ಅಭಾಗಲಬ್ಧ ಸಂಖ್ಯೆ. ಇಲ್ಲಿಗೆ ಅಭ್ಯಾಸ 1.3 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋಲಿ 1.4 ಅಭ್ಯಾಸ ನೋಡೋಣ.